ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಎಂಎಲ್ಸಿ ಸಿಟಿ ರವಿ ವಿವಾದಾತ್ಮಕ ಹೇಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಜಾಮಿಯಾ ಕಮಿಟಿ ಅಧ್ಯಕ್ಷರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ಜೊತೆಗೆ ತನಿಖೆಗೆ ಹಾಜರಾಗಬೇಕು ಬನ್ನಿ ಅಂತೇಳಿ ಸಿಟಿ ರವಿಗೆ ಪೊಲೀಸರು ನೋಟಿಸ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ರು. ನೋಟಿಸ್ ನೀಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಸ್ಥಳದಲ್ಲಿ ಬಿಗ್ ಹೈ ಡ್ರಾಮಾ ನಡೆದಿದೆ. ನೋಟಿಸ್ ತೆಗೆದುಕೊಳ್ಳೋದಿಲ್ಲ ಅಂತ ಸಿಟಿ ರವಿ ಅವರು ಬಹಳ ಸಿಟ್ಟಾಗಿದ್ರು. ಸಿಟಿ ರವಿ ಮನೆಗೆ ನೋಟಿಸ್ ಅನ್ನ ಅಂಟಿಸಿ ಆ ಬಳಿಕ ಪೊಲೀಸರು ಅಲ್ಲಿಂದ ಹೋಗಿದ್ದಾರೆ. ಜೊತೆಗೆ ನೋಟಿಸ್ ಅಂಟಿಸೋದಂತ ಸಂದರ್ಭದಲ್ಲಿ ನೋಟಿಸ್ ಅನ್ನ ಕಿತ್ತು ಹಾಕಿ ಬೆಂಬಲಿಗರು ಆಕ್ರೋಶ ಹೊರ ಹಾಕಿದ್ದಾರೆ. ಪೊಲೀಸರ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ ಸಿಟಿ ರವಿ ಅವರ ಬೆಂಬಲಿಗರು. ಜಾಮಿಯಾ ಕಮಿಟಿ ಅಧ್ಯಕ್ಷರು ಕೊಟ್ಟಿರುವಂತಹ ದೂರಿನನ್ವಯ ಎಫ್ಐಆರ್ ಆಗಿದೆ, ತನಿಖೆಗೆ ಬನ್ನಿ ಅಂತೇಳಿ ಸಿಟಿ ರವಿಗೆ ಪೊಲೀಸರು ನೋಟಿಸ್ ಅನ್ನ ಕೊಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದು ದೊಡ್ಡ ಹೈ ಡ್ರಾಮಾ ನಡೆದಿದೆ. ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಜೊತೆಗೆ ಅವರು ಆ ನೋಟಿಸ್ ಅನ್ನ ಇಸ್ಕೊಳ್ಳೋದಕ್ಕೂ ಕೂಡ ಹಿಂದೆ ಹಾಕಿದ್ರು. ಅದಾದ ನಂತರದಲ್ಲಿ ಮತ್ತೆ ಅವರು ಬೇರೆ ದಾರಿ ಇರಲಿಲ್ಲ. ಹಾಗಾಗಿ ಅವರ ಮನೆಗೆ ನೋಟಿಸ್ ಅನ್ನು ಅಂಟಿಸಿ ಪೊಲೀಸರು ಅಲ್ಲಿಂದ ಹೋಗ್ತಾರೆ. ಬಟ್ ಅವರು ಹೋದ ನಂತರದಲ್ಲಿ ಆ ನೋಟಿಸ್ ಏನು ಅಂಟಿಸಿರ್ತಾರೆ ಅದನ್ನು ಕಿತ್ತು ಹಾಕಿ ಅವರ ಬೆಂಬಲಿಗರು ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಪೊಲೀಸರ ವಿರುದ್ಧ ಘೋಷಣೆಯನ್ನು ಕೂಡ ಕೂಗಿದ್ದಾರೆ ಸಿಟಿ ರವಿ ಅವರ ಬೆಂಬಲಿಗರು. ತನಿಖಾಧಿಕಾರಿ ಕೊಡ್ಬೇಕಲ್ಲ, ನೀವು ಕೊಡೋದು ತನಿಖಾಧಿಕಾರಿಗಳಿಗೆ ಹೇಳಿ ಈ ಥರದ ಕೇಸ್ಗಳಲ್ಲಿ ಪೂರ್ವಾಪರ ಪರಿಶೀಲನೆ ನಂತರನೇ ಎಫ್ಐಆರ್ ದಾಖಲಿಸಬೇಕು ಅಂತ ಇದೆ. ಯಾರ ಬಗ್ಗೆ ಮಾತಾಡಿರೋದು? ನೀಟು ಸೋರಿಕೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಚಳುವಳಿ ನಡೀತಿರೋ ಸಂದರ್ಭದಲ್ಲಿ ಒಬ್ಬ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕ್ತಿದ್ದಾನೆ. ಆ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ. ಇದರಲ್ಲಿ ಕಮ್ಯುನಿಟಿಗೆ ಹರ್ಟ್ ಆಗುವಂಥ ಪ್ರಶ್ನೆ ಏನಿದೆ? ಅವನು ಎದೆ ಸಿಡಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ. ಅದರೊಳಗೆ ಕಮ್ಯುನಿಟಿ ಆಗೋದೇನಿದೆ? ಆರ್ಟಿಕಲ್ 370 ರದ್ದು ಮಾಡಿರೋದು ವಿರುದ್ಧ ಮಾತಾಡಿರೋರ ಬಗ್ಗೆ ನಾನು ಮಾತಾಡಿದ್ದೀನಿ. ಅದರಲ್ಲಿ ಕಮ್ಯುನಿಟಿಗೆ ಹರ್ಟ್ ಆಗೋದೇನಿದೆ? ಇದಕ್ಕೆ ಲಾನೇ ಬೇಕಾಗಿಲ್ಲ, ಯೂನಿಫಾರ್ಮು ಬೇಕಾಗಿಲ್ಲ, ಸ್ವಲ್ಪ ಕಾಮನ್ ಸೆನ್ಸ್ ಇದ್ರೂ ಸಾಕು. ನೀವು ಯೂನಿಫಾರ್ಮ್ ಹಾಕಿರೋರು, ಪೊಲೀಸ್ ಮ್ಯಾನ್ಯಲ್ನ ಪ್ರಕಾರ ನಡ್ಕೊಳ್ತೀವಿ ಅಂತ ಓದ್ ತಗೊಂಡಿರೋರು, ಆ ಓದ್ ತಗೊಂಡಿರೋರಿಗೆ ಇಂಥ ಸಂದರ್ಭದಲ್ಲಿ ಏನು ಯಾವ ರೀತಿ ಅಪ್ಲೈ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿ. ಯಾಕೆಂದರೆ ಇದು ಇಲ್ಲಿಗೆ ನಿಲ್ಲಲ್ಲ, ನೀವು ಎಕ್ಸ್ಪ್ಲೈನ್ ಮಾಡಿ ನನಗೆ ಇದು ಹಿಂಗೆ ಅಪ್ಲೈ ಆಗುತ್ತೆ, ಯಾವ ರೀತಿ ಅಪ್ಲೈ ಆಗುತ್ತೆ. ಇಂಡಿವಿಜುವಲ್ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಮಾತಾಡಿರೋದು, ಕಮ್ಯುನಿಟಿಗೆ ಹೆಂಗೆ ಅಪ್ಲೈ ಆಗುತ್ತೆ ಹೇಳಿ. ಮುಲ್ಲಾ ಈಕ್ವಲ್ ಟು ಮುಸ್ಲಿಂ. ನಮ್ಮ ಅಬ್ಸ್ಟ್ರಕ್ಷನ್ ಮಾಡಿ ಡ್ಯೂಟಿಗೆ ಅದು ನೋಟಿಸ್ ತಗೊಂಡಿಲ್ವಾ ಸರ್? ತಗೊಳ್ಳೋದು ನಮ್ಮ ಅಬ್ಸ್ಟ್ರಕ್ಷನ್ ಮಾಡಿ ಡ್ಯೂಟಿಗೆ ಅದು ನೋಟಿಸ್ ತಗೊಂಡಿಲ್ವಾ ಸರ್? ತಗೊಳ್ಳೋದು ಯಾರ ಮೇಲೆ ಮತ್ತೆ ಎಫ್ಐಆರ್ ಸರ್? ಯಾರ ಮೇಲೆ ಎಫ್ಐಆರ್ ಮತ್ತೆ? ನಮ್ಮ ಅಬ್ಸ್ಟ್ರಕ್ಷನ್ ಮಾಡಿ ಡ್ಯೂಟಿಗೆ ಅದು ನೋಟಿಸ್ ತಗೊಂಡಿಲ್ವಾ ಸರ್? ತಗೊಳ್ಳೋದು ಇದೆ. ಯಾರ ಬಗ್ಗೆ ಮಾತಾಡಿರೋದು? ನೀಟು ಸೋರಿಕೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಚಳುವಳಿ ನಡೀತಿರೋ ಸಂದರ್ಭದಲ್ಲಿ ಒಬ್ಬ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕ್ತಿದ್ದಾನೆ. ಆ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ. ಇದರಲ್ಲಿ ಕಮ್ಯುನಿಟಿಗೆ ಹರ್ಟ್ ಆಗುವಂಥ ಪ್ರಶ್ನೆ ಏನಿದೆ? ಅವನು ಎದೆ ಸಿಡಿದ್ರೆ 3 ಅಕ್ಷರ ಇಲ್ಲ ಅಂತ ಇದೆ. ಯಾರ ಬಗ್ಗೆ ಮಾತಾಡಿರೋದು? ನೀಟು ಸೋರಿಕೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ
ಚಳುವಳಿ ನಡೀತಿರೋ ಸಂದರ್ಭದಲ್ಲಿ ಒಬ್ಬ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕ್ತಿದ್ದಾನೆ. ಆ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ. ಇದರಲ್ಲಿ ಕಮ್ಯುನಿಟಿಗೆ ಹರ್ಟ್ ಆಗುವಂಥ ಪ್ರಶ್ನೆ ಏನಿದೆ, ಅವನು ಎದೆ ಸಿಡಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ. ಅದರೊಳಗೆ ಕಮ್ಯುನಿಟಿ ಆಗೋದೇನಿದೆ, ಆರ್ಟಿಕಲ್ 370 ರದ್ದು ಮಾಡಿರೋದು ವಿರುದ್ಧ ಮಾತಾಡಿರೋರ ಬಗ್ಗೆ ನಾನು ಮಾತಾಡಿದ್ದೀನಿ. ಅದ್ರಲ್ಲಿ ಕಮ್ಯುನಿಟಿಗೆ ಹರ್ಟ್ ಆಗೋದೇನಿದೆ, ಇದಕ್ಕೆ ಲಾನೇ ಬೇಕಾಗಿಲ್ಲ, ಯೂನಿಫಾರ್ಮು ಬೇಕಾಗಿಲ್ಲ, ಸ್ವಲ್ಪ ಕಾಮನ್ ಸೆನ್ಸ್ ಇದ್ರೂ ಸಾಕು. ನೀವು ಯೂನಿಫಾರ್ಮ್ ಹಾಕಿರೋರು, ಪೊಲೀಸ್ ಮ್ಯಾನ್ಯುವಲ್ನ ಪ್ರಕಾರ ನಡ್ಕೊಳ್ತೀವಿ ಅಂತ ಓದ್ ತಗೊಂಡಿರೋರು, ಆ ಓದ್ ತಗೊಂಡಿರೋರಿಗೆ ಇಂಥ ಸಂದರ್ಭದಲ್ಲಿ ಏನು ಯಾವ ರೀತಿ ಅಪ್ಲೈ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿ. ಯಾಕೆಂದರೆ ಇದು ಇಲ್ಲಿಗೆ ನಿಲ್ಲಲ್ಲ, ನೀವು ಎಕ್ಸ್ಪ್ಲೈನ್ ಮಾಡಿ. ಕಾಫಿ ಟೀ ಕುಡಿಯೋಕ್ಕೂ ಹಿಂದೆ ಮುಂದೆ ನೋಡೋನ್ ಮೇಲೆ ಕುಡುಕ ಅಂತ ಕಾಂಗ್ರೆಸ್ನ ಒಂದು ಅವ್ರದ್ದೊಂದು ದಿವಾಳಿತನ ಅವರ ಕಾಂಗ್ರೆಸ್ನ ಯೂತ್ ಕಾಂಗ್ರೆಸ್ ಪೇಜ್ನಲ್ಲಿ ಹಾಕ್ತಾರೆ. ನಾವು ದೂರು ಕೊಟ್ಟಿದ್ದೀನಿ, ಕ್ರಮ ತಗೊಳ್ಬೇಕಲ್ಲ ಇವರು. ಪ್ರಿಯಾಂಕ್ ಖರ್ಗೆಗೆ ಒಂದು ನ್ಯಾಯ, ಸಿಟಿ ರವಿಗೆ ಒಂದು ನ್ಯಾಯನಾ? ಸಂವಿಧಾನ ಒಂದೇ ನ್ಯಾಯ ಕೊಟ್ಟಿದೆ, ಅವರಿಗೊಂದು ನ್ಯಾಯ ನನಗೊಂದು ನ್ಯಾಯ ಕೊಟ್ಟಿಲ್ಲ. ಅವ್ರ ಮೇಲೆ ಅಪಮೇಳ ಆದರೆ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ, ನನ್ನ ಮೇಲೆ ಅಪಮೇಳ ಅವಹೇಳನ ಮಾಡಿದವ್ರಿಗೂ ಅರೆಸ್ಟ್ ಮಾಡಿ. ಅಥವಾ ನಾನು ಕುಡ್ಕೊಂಡು ಏನಾರು ತೂರಾಡ್ಕೊಂಡು ಬಿದ್ದಿದ್ದೀನಾ, ಅಥವಾ ಆ ಥರದ್ದು ಏನಾರು ನನ್ನ ಮೇಲೆ ಕೇಸ್ ದಾಖಲಾಗಿದ್ದಾವ ಅಂದರೆ ಒಬ್ಬ ವ್ಯಕ್ತಿಯನ್ನ ವೈಚಾರಿಕವಾಗಿ ಎದುರಿಸಕ್ಕಾಗದೇ ಇದ್ದಾಗ ಈ ರೀತಿ ಅಪಪ್ರಚಾರದ ದಾರಿ ಹಿಡಿತಾರೆ. ಮಾನಸಿಕವಾಗಿ ಕುಗ್ಗಿಸ್ಬೋದು ಮತ್ತು ಆ ರೀತಿ ಹೋರಾಟ ಮಾಡುವವನ ನೈತಿಕ ಸ್ಥೈರ್ಯವನ್ನ ಕುಗ್ಗಿಸ್ಬೋದು ಅಂತ. ಆದರೆ ನಮ್ಮ ಹತ್ತಿರದಿಂದ ನೋಡಿರೋ ನಮ್ಮ ಕಾರ್ಯಕರ್ತರಿಗೆ ಗೊತ್ತು, ಸಿಟಿ ರವಿ ಕಾಫಿ ಟೀನೂ ಕುಡಿಯೋನಲ್ಲ ಅಂತ. ಜನರಿಗೂ ಗೊತ್ತು ನಾನೇನು ಅಂತ. ಚಿಕ್ಕಮಗಳೂರಿನಲ್ಲಿ ನಗರ ಠಾಣೆಯಲ್ಲಿ ನನ್ನ ಮೇಲೆ ಒಂದು FIR ದಾಖಲಾಗಿದೆ. ನಾನು ಸಾರ್ವಜನಿಕ ಭಾಷಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬೆಂಬಲಿಸಿ ನಡೆದಂಥ ಸಭೆಯಲ್ಲಿ ಭಾಷಣದಲ್ಲಿ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದೇನೆ. ಆ ಮಾತಿಗೆ ನಾನು ಬದ್ಧ ಇದ್ದೇನೆ. ಮುಲ್ಲಾನಿಗೂ ನೀಟಿಗೂ ಏನು ಸಂಬಂಧ ಅಂತ ಕೇಳಿದ್ದೀನಿ. ಎದೆಸಿ ಹೇಳಿದರೆ 3 ಅಕ್ಷರ ಬರೋದಿಲ್ಲ ಮುಲ್ಲಾನಿಗೆ, ಅವನು ನೀಟ್ ಬಗ್ಗೆ ಮಾತಾಡ್ತಾನೆ ಅಂತ ಹೇಳಿದ್ದೀನಿ. ನೀಟ್ನಲ್ಲಿ ಆರ್ಟಿಕಲ್ 370 ರದ್ದುಪಡಿಸಿರೋದು ವಿರುದ್ಧ ಧಿಕ್ಕಾರಕ್ಕೆ ಹೋಗ್ತಾರೆ, ಅದಕ್ಕೂ ನೀಟಿಗೂ ಏನು ಸಂಬಂಧ ಅಂತ ಕೇಳಿದ್ದೀನಿ. ನೀಟ್ನ ಪ್ರತಿಭಟನೆಯ ನೆಪದಲ್ಲಿ ನಮ್ಮ ಸೈನಿಕರಿಗೆ ಅಪಮಾನಿಸುವಂಥ ಕೆಲಸವನ್ನು ಮಾಡ್ತಾರೆ. ಇವರು ದೇಶದ್ರೋಹಿಗಳಲ್ಲದೆ ಇನ್ಯಾರು ಅಂತ ಪ್ರಶ್ನೆ ಮಾಡಿದ್ದೀನಿ. ನನ್ನ ಹತ್ರ ಒಂದು ವಿಡಿಯೋ ಇದೆ, ಇಲ್ಲಿ ನೋಡಿ. ಈ ಮುಲ್ಲಾ ಜೀಪಿನ ಪೆಟ್ರೋಲ್ ಟ್ಯಾಂಕಿಗೆ ಕಡ್ಡಿಗೀರಿ ಬೆಂಕಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾನೆ. ಈ ಮುಲ್ಲಾನ್ ಬಗ್ಗೆನೇ ನಾನು ಹೇಳಿದ್ದು. ಇಲ್ಲೆಲ್ಲೂ ನಾನು ಮುಸ್ಲಿಮರು ಅಂತ ಹೇಳಿಲ್ಲ, ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ. ಯಾವ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ ಅಂದರೆ, ಈ ಪೆಟ್ರೋಲ್ ಟ್ಯಾಂಕರಿಗೆ ಬೆಂಕಿ ಹಾಕ್ಲಿಕ್ಕೆ ಹೋಗಿ ಕಡ್ಡಿಗಿರ್ತಿರುವಂಥ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ. ನನ್ನ ಇಡೀ ಶಬ್ದದಲ್ಲಿ ಮುಸಲ್ಮಾನರ ಬಗ್ಗೆ ಒಂದು ಶಬ್ದ ಮಾತಾಡಿಲ್ಲ. ಮುಲ್ಲಾ ಅನ್ನುವಂಥ ಸಿಂಗುಲರ್ ವ್ಯಕ್ತಿ ಬಗ್ಗೆ ಮಾತಾಡಿದ್ದೀನಿ, ಮುಲ್ಲಾಗಳ ಬಗ್ಗೆನೂ ಮಾತಾಡಿಲ್ಲ. ಮುಲ್ಲಾ ಅನ್ನುವಂಥ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಿದ್ದೀನಿ. ಯಾವ ಮುಲ್ಲಾ? ಬೆಂಕಿಗಿರ್ತಾ ಇದ್ನಲ್ಲ ಆ ಮುಲ್ಲಾ. ಕ್ರಿಮಿನಲ್ಗಳ ಪರವಾಗಿ ಮುಸ್ಲಿಂ